ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಮನಮೆಚ್ಚಿದ ಹುಡುಗಿ, ಹೌದು, ನಾನು ನಿಮಗೆ ಇವತ್ತು ಮನಮೆಚ್ಚಿದ ಹುಡುಗಿ ಸುಧಾರಾಣಿಯವರ ಜೀವನದ ಬಗ್ಗೆ ಹಾಗೂ ಅವರ ಸಿನಿ ಪಯಣ ಮತ್ತು ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳುತ್ತೇನೆ. ಸುಧಾರಾಣಿಯವರ ಮೂಲ ಹೆಸರು ಜಯಶ್ರೀ. ಇವರು 1973 ಆಗಸ್ಟ್ 14ರಂದು ತುಮಕೂರು, ಕರ್ನಾಟಕದಲ್ಲಿ ಜನಿಸುತ್ತಾರೆ. ಅವರ ತಂದೆ ಗೋಪಾಲ್ ಕೃಷ್ಣ ಮತ್ತು ತಾಯಿ ನಾಗಲಕ್ಷ್ಮಿ. ಬಾಲ್ಯದಿಂದಲೇ ಅವರಿಗೆ ನೃತ್ಯ ಮತ್ತು ಅಭಿನಯದಲ್ಲಿ ಅಪಾರ ಆಸಕ್ತಿ ಇತ್ತು. ಕೇವಲ 3 ವರ್ಷದ ವಯಸ್ಸಿನಲ್ಲಿಯೇ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದರು. ನಂತರ ಅವರು ಕೆಲವು ಕನ್ನಡ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಅವರ ಸಹಜ ಅಭಿನಯ ಎಲ್ಲರ ಗಮನ ಸೆಳೆಯಿತು. ನಾಯಕಿಯಾಗಿ ಮೊದಲು ಯಶಸ್ಸು ಕಂಡಿದ್ದು ಇವರು ಕೇವಲ 13ನೇ ವಯಸ್ಸಿನಲ್ಲಿ ಆನಂದ್ ಚಿತ್ರದ ಮೂಲಕ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಇದರಲ್ಲಿ ನಟ ಶಿವರಾಜ್ ಕುಮಾರ್ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸುತ್ತಾರೆ. ಈ ಸಿನಿಮಾ ಭರ್ಜರಿ ಯಶಸ್ಸು ಕಂಡಿತ್ತು. ಈ ಸಿನಿಮಾದ ಯಶಸ್ವಿ ಕಂಡ ನಂತರ ಸುಧಾರಾಣಿಯವರು ಒಂದಾದ ಮೇಲೆ ಒಂದು ಕನ್ನಡ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದರು. ಇವರು 1980 ಮತ್ತು 90ರ ದಶಕದಲ್ಲಿ ಸುಧಾರಾಣಿ ಕನ್ನಡ ಚಿತ್ರರಂಗದ ಅತ್ಯಂತ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾದರು. ಇವರು ಎಲ್ಲ ಖ್ಯಾತ ನಟರ ಜೊತೆ ಸಿನಿಮಾಗಳನ್ನು ಮಾಡಿದ್ದಾರೆ. ನಟ ರವಿಚಂದ್ರನ್, ನಟ ರಮೇಶ್, ನಟ ಶಶಿಕುಮಾರ್ ಹಾಗೂ ನಟ ಕಾಶಿನಾಥ್, ಇನ್ನೂ ಅನೇಕ ಖ್ಯಾತ ನಟರೊಂದಿಗೆ ಅಭಿನಯ ಮಾಡಿದ್ದಾರೆ. ಇವರು ನಟಿಸಿದ ಕೆಲವು ಪ್ರಮುಖ ಚಿತ್ರಗಳು: ಆನಂದ, ರಣರಂಗ, ಕೃಷ್ಣ ನೀ ಕುಣಿದಾಗ, ಪಂಚಮವೇದ, ಮಲ್ಲಿಗೆ, ಮನೆ ದೇವ್ರು. ಇವರು ಸುಮಾರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇವರ ವೈಯಕ್ತಿಕ ಜೀವನ: ಇವರು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಇವರ ಮನೆಯಲ್ಲಿ ಇವರ ಮದುವೆಯ ಮಾತುಗಳು ನಡೆಯುತ್ತವೆ. ಇವರ ತಂದೆ ತಾಯಿ ಸುಧಾರಾಣಿಯವರ ಮದುವೆ ಮಾಡಲು ನಿಶ್ಚಯ ಮಾಡುತ್ತಾರೆ. ಸುಧಾರಾಣಿಯವರು ಕೂಡ ಮದುವೆ ಮಾಡಲು ಒಪ್ಪಿಕೊಳ್ಳುತ್ತಾರೆ. ಇವರಿಗೆ 1996ರಲ್ಲಿ ಅಮೇರಿಕ ಮೂಲದ ಡಾಕ್ಟರ್ ಸಂಜಯ್ ಅವರನ್ನು ವಿವಾಹವಾಗುತ್ತಾರೆ. ಡಾಕ್ಟರ್ ಸಂಜಯ್ ಅವರು ಅನಸ್ತೇಶಿಯಾದ ಸ್ಪೆಷಲಿಸ್ಟ್ ಇರುತ್ತಾರೆ. ಮದುವೆಯಾದ ನಂತರ ಸುಧಾರಾಣಿಯವರು ಅಮೇರಿಕಕ್ಕೆ ಹೋಗುತ್ತಾರೆ. ಅಮೇರಿಕಾದಲ್ಲಿ ಇವರು ಸ್ವಲ್ಪ ವರ್ಷ ಚೆನ್ನಾಗಿಯೇ ಇರುತ್ತಾರೆ. ಬರುತ್ತಾ ಇವರ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತವೆ. ಡಾಕ್ಟರ್ ಸಂಜಯ್ ಅವರು ಸುಧಾರಾಣಿಯವರಿಗೆ ಟಾರ್ಚರ್ ಮಾಡಲು ಪ್ರಾರಂಭಿಸುತ್ತಾರಂತೆ. ಇವರ ಜೊತೆ ಜಗಳವಾಡುತ್ತಾರಂತೆ. ಅಷ್ಟೇ ಅಲ್ಲದೆ ಸುಧಾರಾಣಿಯವರ ಪಾಸ್ಪೋರ್ಟ್ ಕೂಡ ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಾರಂತೆ. ಆವಾಗ ಸುಧಾರಾಣಿಯವರಿಗೆ ಅಮೇರಿಕದಲ್ಲಿ ಯಾರೂ ಪರಿಚಯ ಇರಲಿಲ್ಲ. ತನ್ನ ತಂದೆ ತಾಯಿಯವರಿಗೆ ಜಗಳದ ವಿಷಯ ಹೇಳಿದ್ದರೆ ಅವರು ನೊಂದುಕೊಳ್ಳುತ್ತಾರೆ ಅಂತ ಸುಧಾರಾಣಿಯವರು ಹೇಳಲೇ ಇಲ್ಲ. ಆದರೆ ಬರುತ್ತಾ ಜಗಳ ಜಾಸ್ತಿಯೇ ಆಗುತ್ತದೆ. ಸುಧಾರಾಣಿ ಒಂದು ದಿನ ಅವರ ಫ್ರೆಂಡ್ ಮನೆಗೆ ಹೋಗುತ್ತಾರಂತೆ. ಸ್ವಲ್ಪ ದಿನ ಅಲ್ಲಿಯೇ ಇರುತ್ತಾರೆ. ಅಲ್ಲಿಂದಲೇ ಎಲ್ಲ ವಿಷಯ ತನ್ನ ತಾಯಿ ತಂದೆಗೆ ಹೇಳುತ್ತಾರಂತೆ. ಮುಂದೆ ಅವರಿಗೆ ಡಾಕ್ಟರ್ ಸಂಜಯ್ ಅವರಿಂದ ಡೈವರ್ಸ್ ಕೊಡಿಸಿ ಮತ್ತೆ ಅವರಿಗೆ ಭಾರತಕ್ಕೆ ಕರೆದುಕೊಂಡು ಬರುತ್ತಾರೆ. ಸುಧಾರಾಣಿಯವರು ತನ್ನ ದಾಂಪತ್ಯ ಜೀವನದಲ್ಲಿ ಬಹಳ ಕಷ್ಟ ಪಟ್ಟಿದ್ದಾರೆ ಎಂದು ಅವರೇ ಹೇಳಿದ್ದಾರೆ.
ಸ್ವಲ್ಪ ವರ್ಷ ಆದ ನಂತರ ಸುಧಾರಾಣಿಯವರಿಗೆ ಚಾರ್ಟೆಡ್ ಅಕೌಂಟೆಂಟ್ ಗೋವರ್ಧನ್ ಅವರನ್ನು ವಿವಾಹ ಮಾಡಲಾಗುತ್ತದೆ. ಅವರಿಗೆ ಒಂದು ಹೆಣ್ಣು ಮಗಳು ಜನಿಸುತ್ತಾಳೆ. ಅವಳ ಹೆಸರು ನಿಧಿ. ಸುಧಾರಾಣಿಯವರು ಜೀವನದಲ್ಲಿ ಎದುರಾದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಮತ್ತೆ ತನ್ನ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ. ಚಿತ್ರರಂಗದಿಂದ ಸ್ವಲ್ಪ ವಿರಾಮ ಪಡೆದ ನಂತರ ಮತ್ತೆ ಕನ್ನಡ ಸಿನಿಮಾಗಳು ಮತ್ತು ದೂರದರ್ಶನ್ ಧಾರಾವಾಹಿಗಳ ಮೂಲಕ ಪ್ರೇಕ್ಷಕರ ಮುಂದೆ ಬರುತ್ತಾರೆ. ತಾಯಿ, ಅಕ್ಕ ಮತ್ತು ಪ್ರಮುಖ ಪೋಷಕ ಪಾತ್ರಗಳಲ್ಲಿ ಅವರು ಕಾಣಿಕೊಳ್ಳುತ್ತಾರೆ. ಸುಧಾರಾಣಿಯವರು ಕನ್ನಡ ಚಿತ್ರರಂಗದ ಸುವರ್ಣಯುಗದ ಪ್ರಮುಖ ನಟಿಯರಲ್ಲಿ ಒಬ್ಬರು. ಬಾಲನಟಿಯಿಂದ ಆರಂಭಿಸಿ ನಾಯಕಿಯಾಗಿ ನಂತರ ಪೋಷಕ ಪಾತ್ರಗಳಲ್ಲಿಯೂ ಯಶಸ್ಸು ಕಂಡರು. ಕನ್ನಡದ ಖ್ಯಾತ ನಟಿಯರಲ್ಲಿ ಸುಧಾರಾಣಿಯವರ ಹೆಸರು ಕೂಡ ಗೌರವದಿಂದ ತೆಗೆದುಕೊಳ್ಳಲಾಗುತ್ತದೆ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.